ಒಂದು ಸತ್ಯ, ಕರ್ನಾಟಕ ದೇವೇಗೌಡರು ಯಾವತ್ತೂ ಒಂದು ಸಂದೇಶ ಕೊಟ್ಟರು. ಆ ಸಂದೇಶ ಕಾರ್ಯಾಧ್ಯಕ್ಷರೇ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ಅನ್ನೋದನ್ನ ಚುನಾವಣೆಗಿನ್ನ 3-4 ದಿನ ಮುಂಚಿತ ಗೊತ್ತಾಗ್ತದೆ. ಯಾವ ಭಾಗ್ಯನೂ ಇಲ್ಲ, ಯಾವ ಪಕ್ಷನೂ ಇಲ್ಲ, ಪಟ್ಟೊಂದಿಲ್ಲ, ಮತ್ತೊಂದಿಲ್ಲ. ಈ ದೇಶದ ಇತಿಹಾಸ, ಈ ದೇಶ ನಡೆದು ಬಂದ ದಾರಿ, ಈ ದೇಶದ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸ್ತಕ್ಕಂಥದಕ್ಕೆ ಇನ್ನು 5 ವರ್ಷ 10 ವರ್ಷಗಳ ಕಾಲ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆಗಬೇಕು. ದೇಶದ ಆಗಿದೆ, ಅದು ನಾವೆಲ್ಲ ಹೋಗೋಣ. ನಂದು ಚುನಾವಣೆ ಬಂತೀನಿ, ನಾನು ಇಲ್ಲೇ ಇರ್ತೀನಿ, ಮಠ ಇದೆ, ಬೇರೆ ಕಡೆ ಎಲ್ಲವೂ ಕೂಡ ನೋಡಿದ್ದೀನಿ. ನಾನೇ ಅಲ್ಲ, ಪೆದ್ದನೂ ಅಲ್ಲ, ದಡ್ಡ ಪೆದ್ದಂಗೆ ನಟಿಸ್ತೀನಿ. ಆದರೆ ಸಾಮಾನ್ಯ ಜನರಿಗೆ ಒಂದು ಸಣ್ಣ ಅಪಚಾರ ಆದರೂ ಕೂಡ ಅವ್ರ ಜೊತೆ ನಾನು ಇರ್ತೀನಿ. ನಾವು ಇಲ್ಲೇ ವಾಸ ಮಾಡ್ತೀವಿ. ಬರೀರ ಯಾವಾಗ ಬರೀರಪ್ಪ ಎಲ್ಲ ನಾವು ಯಾರಪ್ಪ ಅವನು ಒಳ್ಳೆಯವನು, ಇವನ ಊರಲ್ಲ, ಇವನ ಊರಲ್ಲ ಹಂಗೆಲ್ಲ ಆಗಿದೆ. ಬೆಂಗಳೂರು ನಗರ ಬೆಂದಕಾಳೂರು, ಕೆಂಪೇಗೌಡರು, ನಾಡಪ್ಪ ಕೆಂಪೇಗೌಡರು ಯಾರಿಗೆ ಬೇಕಾಗಿತ್ತು ಇದರ ಇಡೀ ವಿಶ್ವದ ಜನ ಬೆಂಗಳೂರಲ್ಲಿ ಇದ್ದಾರೆ. ತುಮಕೂರು ಮೊದಲು ತುಮಕೂರು ಇಲ್ಲ, ಇದು ಇನ್ನು 10 ವರ್ಷ ಹೋದ್ರೆ ಡಾಕ್ಟ್ರೆ ನಾವೇ ಮೈನಾರಿಟಿ ಆಗೋಗ್ತೀವಿ. ಇನ್ನು 15 ವರ್ಷ ಹೋದ್ರೆ ಜಮ್ಮು ಕಾಶ್ಮೀರದಲ್ಲಿ ಒಂದೇ ವರ್ಗದ ಜನ ಅಲ್ಲ, ಇಡೀ ವಿಶ್ವದ ಜನ ಜಮ್ಮು ಕಾಶ್ಮೀರದಲ್ಲಿ ಇರ್ತಾರೆ. ಇಂಥ ತೀರ್ಮಾನಗಳನ್ನು ಮಾಡಿರ್ತಾರೆ ಅಂತ ಈ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಈ ರಾಷ್ಟ್ರದ ಗೃಹ ಸಚಿವರಾದ ಅಮಿತ್ ಶಾ ಅವರು ಕಳಿಸಿದಾರಪ್ಪ. ನನಗೆ ಅವಮಾನ ಮಾಡೋದು ಪರವಾಗಿಲ್ಲ,